ನಮಸ್ಕಾರ ಸ್ನೇಹಿತರೆ. ಎಷ್ಟೋ ಬಾರಿ ಕೆಲವು ವಸ್ತುಗಳನ್ನ ಮನೆಯಲ್ಲಿ ಎಲ್ಲೋ ಇಟ್ಬಿಟ್ಟಿರ್ತೀವಿ, ಕಳೆದೋಗ್ಬಿಟ್ಟಿರುತ್ತೆ, ಸಿಗ್ತಾನೇ ಇರೋದಿಲ್ಲ, ತುಂಬ ಹುಡುಕಾಡ್ತಿರ್ತೀವಿ, ಎಷ್ಟೊಂದು ಸಲ ಕಳ್ತನ ಆಗಿಬಿಟ್ಟಿರುತ್ತೆ. ಅಂಥ ಟೈಮಲ್ಲಿ ಇವತ್ತು ನಾನು ತಿಳಿಸುವಂತಹ ಈ ಮಂತ್ರವನ್ನು ನೀವು 21 ಬಾರಿ ಪಠನೆ ಮಾಡಿ. ಕಳೆದೋಗಿರುವಂತಹ ವಸ್ತು ಸಿಗುತ್ತೆ ಸ್ನೇಹಿತರೆ. ಮನೆಯಲ್ಲೇ ಎಲ್ಲೋ ಇರುತ್ತೆ, ಎಲ್ಲೋ ಇಟ್ಬಿಟ್ಟಿರ್ತೀವಿ, ಸಿಗ್ತಾ ಇರೋದಿಲ್ಲ, ಕೀ ಸಿಗ್ತಾ ಇರೋದಿಲ್ಲ, ಒಡವೆಗಳು ಸಿಗ್ತಾ ಇರೋದಿಲ್ಲ, ದುಡ್ಡು ಪರ್ಸ್ ಎಲ್ಲೆಲ್ಲೋ ಇಟ್ಬಿಟ್ಟಿರ್ತೀವಿ. ಎಷ್ಟೊಂದು ಸಲ ಮನೆಯಿಂದ ನಮ್ಮ ಮನೆಯ ವ್ಯಕ್ತಿ ಎಲ್ಲೋ ಹೊರಗಡೆ ಹೋಗಿಬಿಟ್ಟಿರ್ತಾರೆ, ಅವರು ಏನೋ ಸಮಸ್ಯೆಯಿಂದ. ಅಂಥ ಟೈಮಲ್ಲಿ ಕೂಡ ಮನೆಯಿಂದ ಹೊರಟೋಗ್ಬಿಟ್ಟಿರ್ತಾರೆ. ಅಂಥ ಟೈಮಲ್ಲಿ ಕೂಡ ಈ ಮಂತ್ರವನ್ನು ಹೇಳೋದ್ರಿಂದ ಆ ವ್ಯಕ್ತಿ ಮತ್ತೆ ನಮಗೆ ವಾಪಸ್ ಸಿಗ್ತಾರೆ. ಯಾವುದೇ ವಸ್ತು ಕಳೆದೋಗಿದ್ರು ಅಥವಾ ಯಾವುದೋ ಒಂದು ವಸ್ತುನ ಯಾರೇ ಕಳ್ತನ ಮಾಡಿಬಿಟ್ರು, ಅಂಥ ಟೈಮಲ್ಲಿ ನಾವು ಈ ಮಂತ್ರವನ್ನು ಪಠನೆ ಮಾಡೋದ್ರಿಂದ ನಮಗೆ ಆ ವಸ್ತು ಸಿಗುತ್ತೆ ಸ್ನೇಹಿತರೆ. ಇದು ನನ್ನ ಅನುಭವಕ್ಕೂ ಕೂಡ ಬಂದಿದೆ. ಯಾವ ಮಂತ್ರ ಅಂತ ಹೇಳ್ತೀನಿ. ಇದನ್ನು ನೀವು 21 ಬಾರಿ ಪಠನೆ ಮಾಡಿ. ಮತ್ತೆ ಸಿಗಲಿಲ್ವಾ, ಮತ್ತೆ ಇದನ್ನು ಹೇಳ್ಕೊಳ್ತಾನೆ, ಈ ಮಂತ್ರ ಹೇಳ್ಕೊಳ್ತಾನೆ ನೀವು ಹುಡುಕಬಹುದು. ವಸ್ತು ಕಳೆದೋಗಿರುತ್ತಲ್ಲ, ಅದನ್ನು ಈ ಮಂತ್ರ ಹೇಳ್ತಾನೆ ಹುಡುಕ್ತಾ ಹೋದರೆ ಆ ವಸ್ತು ನಿಮಗೆ ಸಿಗುತ್ತೆ. 100% ಟ್ರೈ ಮಾಡಿ, ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ. ಇವತ್ತು ಸಿಗಲಿಲ್ವಾ, ಮತ್ತೆ ನಾಳೆ ಕೂಡ ಟ್ರೈ ಮಾಡಿ, ಮತ್ತು ನಾಳಿದ್ದು ಕೂಡ ಟ್ರೈ ಮಾಡಿ. ಸಿಗೋವರೆಗೂ ಬಿಡಬೇಡಿ. ಈ ಮಂತ್ರ ಪಠನೆ ಮಾಡಿಕೊಂಡೇ ನೀವು ಆ ವಸ್ತುವನ್ನು ಹುಡುಕ್ತಾ ಇದ್ದರೆ ಖಂಡಿತವಾಗ್ಲೂ ಸಿಗುತ್ತೆ. ಈ ಮಂತ್ರ ಯಾವ ರೀತಿ ಇದೆ ಅಂತ ನಾನೀಗ ಹೇಳ್ಕೊಡ್ತೀನಿ. ಹೇಳ್ತಾ ಇದ್ದರೆ ನಿಮಗೆ ಇದು ಅಭ್ಯಾಸ ಆಗಿಬಿಡತ್ತೆ. ಈ ಮಂತ್ರದ ಹೆಸರು ಕಾರ್ತ್ರವೀರ್ಯಾರ್ಜುನ ಮಂತ್ರ ಅಂತ. ಕಾರ್ತ್ರವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂ ಚ ಲಭ್ಯತೆ. ಕಾರ್ತ್ರವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂ ಚ ಲಭ್ಯತೆ. ಈ ರೀತಿ ಈ ಮಂತ್ರವನ್ನು ಹೇಳ್ಕೊಳ್ತಾ ನೀವು ವಸ್ತುವನ್ನು ಹುಡುಕಿದ್ರೆ ಖಂಡಿತವಾಗ್ಲೂ ಕಳೆದೋಗಿರೋವಂತಹ ವಸ್ತು ಸಿಗುತ್ತೆ. ಪ್ರಯತ್ನ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.